ಇಲ್ಲಿ ದಶಮಾನ ಪದ್ಧತಿಯಲ್ಲಿ ಬರೆಯರಿ. ದಶಮಾನ ಅಂದ್ರೆ ಪಂಚಮಾನ ಪದ್ಧತಿ ಆಧಾರದ ಇದು. ಈಗ ಯಾವಾಗಲಾದ್ರೆ ಈ ಸಂಖ್ಯೆಗಳು ಏನು ಕೊಟ್ಟಿರ್ತಾನೆ ಇವು 5ಕ್ಕಿಂತಲೂ ಚಿಕ್ಕದಿರ್ತವೆ, ಇವುಗಳ ಮಟ್ಟ ಇದಕ್ಕಿಂತಲೂ ದೊಡ್ಡದಿರ್ತವೆ. ಈ ಪಂಚಮಾನ ಪದ್ಧತಿಯನ್ನು ಸರಿಯಾಗಿ ತಿಳ್ಕೊರಿ, ಯಾಕಂದ್ರೆ ಇವು ಗಣಿತ ಬೀಳಂಗಿಲ್ಲ ಅಂತಲ್ಲ, ಬೀಳ್ತಾವ ಇವು. ಮುಂದೆ ನಿಮಗೆ ನಾಳೆಲ್ಲ 7ನೇ ತಕ 8ನೇ ತಕ 9th ಭಾರಿ ಹೆಲ್ಪ್ ಆಗ್ತಾವ. ಏನು ಸುಮ್ಕಲ್ಯರಿ, ಏನು ದೊಡ್ಡ ಬಿರಿ ಅಲ್ಲ. ಇದನ್ನ ದಶಮಾನ ಪದ್ಧತಿಯಲ್ಲಿ ನೀವು 10ರ ಘಾತ ರೂಪದಲ್ಲಿ ಹಚ್ತಿರಲ್ಲ, ಹಂಗೆ ಹಚ್ಚಿದಂಗಿದು ನೋಡ್ರಿ. 24 ಆಧಾರ 5 ಬರೋಬರಿ ಹೆಂಗೆ ಹಚ್ಬೇಕಂದ್ರೆ 4 10ರ ಘಾತ 0 ಹಚ್ಚೋದ್ರ ಬದಲಾಗಿ 5ರ ಘಾತ 0 ಪ್ಲಸ್ 2, 10ರ ಘಾತ 1 ಹಚ್ಚೋದ್ರ ಬದಲಾಗಿ 5ರ ಘಾತ 1 = ನೋಡ್ರಿ, ಮುಗಿತಿದ್ರ ಉತ್ತರ. ಎರಡೇ ಇವುಗಳ ಮತ್ತೆ ಎಷ್ಟು ಬರ್ತದ ಅನ್ನೋದು ಹೇಳ್ತಾನ. ಇವುಗಳ ಮತ್ತೆ ಎಷ್ಟು ಬರ್ತದ ಅದನ್ನು ನೀವು ತಿಳ್ಕೊಬೇಕು. ತಿಳ್ಕೊಂಡಾಗ 2, 4 ಬರ್ಬೇಕಾದ್ರೆ ಏನು ಹೆಂಗೆ ಬರ್ತದ ಅದನ್ನು ತಿಳ್ಕೊಬೇಕು ನೀವು. 24 5ರ ಘಾತ ನೋಡ್ರಿ, ಸರಿಯಾಗಿ ತಿಳ್ಕೊಂಡು ನೋಡ್ರಿ ಹೆಂಗೆ ಬರ್ತದ ಅದು. ಸರಿಯಾಗಿ ನೋಡಿ. ಅದನ್ನು ಮೂಲ ರೂಪಕ್ಕೆ ತಂದ್ರೆ ಅಂದ್ರೆ ಒಳ್ಳೆ ಉತ್ತರ ಸಿಗ್ತದೆ ನಿಮ್ಗೆ. ಇದು ಆ್ಯಕ್ಚುಲಿ ಎಷ್ಟು ಬರ್ತದೆ, ಇದ್ರದ ಪಂಚಮಾನ ಪದ್ಧತಿ ಒಳಗೆ ಮೂಲ ಸಂಖ್ಯೆ ಎಷ್ಟು ಬರ್ತದಂದ್ರೆ ಇದು ನೋಡ್ರಿ, 4 ಒಂದಲೇ 4 ಪ್ಲಸ್ 5 ಒಂದಲೇ 5, 5 2 10 ನೋಡ್ರಿ, ಇದು 10 10 1 4 14 14 ಪಂಚಮಾನ 5 ಅಂತ ಬರ್ತದೆ. ಇದ್ರದ್ದು ಮಾಡಿ ನೋಡ್ರಿ, ಒಳ್ಳೆದೇ ಉತ್ತರ ಬರ್ತವೆ. 24 ಬರ್ತವೆ. ಪ್ರತಿಯೊಂದು ಗಣಿತಗಳನ್ನು ಉಲ್ಟಾ ಪಲ್ಟಾ ತಿರುಮರು ಗಣಿತಗಳು ಬರ್ಬೇಕು ನಿಮಗೆ, ಅಂದ್ರೆ ತಿಳಿತದೆ. ಇದರದ್ದು ಮೂಲ ಅಂಕೆ ಎಷ್ಟು, ಇದರ ಮೂಲ ಅಂಕೆ ಎಷ್ಟು, ಇದು ಘಾತ ರೂಪದಾಗ ಬರೆಯೋದು ಗೊತ್ತಾಗ್ತದೆ. ಈ 2 4 ಪಂಚಮಾನ 5 ಬರ್ಬೇಕಾದ್ರೆ ಮುಖ್ಯ ಅಂಕೆ ಎಷ್ಟು ಇರ್ತದೆ, ಇದು 4, ಇದೊಂದು 10, 5 2 10 ಒಂದೇ ಅದ ಮ್ಯಾಲೆ. 10 2 20 ಘಾತ ಸಂಖ್ಯೆದಾಗ 10ರ ಘಾತ ರೂಪದಾಗ 20 ಆಗ್ತದೆ ಇದು. ಆದರೆ 5ರ ಘಾತ ಸಂಖ್ಯೆದಾಗ ಎಷ್ಟಾಗ್ತದೆ, 10 ಆಗ್ತದೆ. ಇದು 4 ಆಗ್ತದೆ, ಇದು 1, ಇದು 1 × 4 4 ಸುಮ್ ನೋಡ್ರಿ ಕಚ್ಚದಾಗ. ಆಮೇಲೆ 5 5 2 10 ಇದರ ಮೂಲ ಎಷ್ಟು 14 ಆಯ್ತು. 14ರ ಆಧಾರ ಪಂಚಮಾನ ನೋಡ್ರಿ, ಇದ್ರ ಉತ್ತರ ಹಿಂಗೆ. ಇದನ್ನು ಭಾಗಿಸ್ರಿ ನಿಮ್ಗೆ 2 4 5 ಬಂದು ಬಿಡುತ್ತವೆ. ಮುಂದಂತ ಗಣಿತಗಳು ಬಂದ ತೋರಿಸ್ತಂತ ನೀವು. ಇದರಾಗೆ ದ್ವಿಮಾನ ಒಂದದ. ಆಮೇಲೆ ಇದನ್ನ ಹೆಂಗೆ ಹಚ್ತೀರಿ, 120 ಆಧಾರ 5 ಪಂಚಮಾನ 5 ಇವು ನೋಡ್ರಿ, ಇವೆಲ್ಲ ಅಂಕೆಗಳು 5ಕ್ಕಿಂತಲೂ ಚಿಕ್ಕದೇ ಅವ. ಇದನ್ನ ಹೆಂಗೆ ಹಚ್ಚಬೇಕು ಅಂತಂದು ತೋರಿಸ್ತೀನಿ. 0 5ರ ಘಾತ 0 ಪ್ಲಸ್ ಏನದ 2 5ರ ಘಾತ 1 ಪ್ಲಸ್ 1 5ರ ಘಾತ 2 ಇದು ವಿಸ್ತರಿಸಿ ಬರೆಯೋದು ಹೇಗೆ ನೋಡಿ. ಹೆಂಗೆ ಹಚ್ಚಬೇಕು ಅನ್ನೋದು ನೀವು ತಿಳ್ಕೊಬೇಕು. ಇವು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಇವು ಹೆಂಗೆ ಹಚ್ಚಬೇಕು, ಅದ್ರ ಉತ್ತರ ಎಷ್ಟು ಬರ್ತದ ಅನ್ನೋದು ಸಹಿತ ನೀವು ತಿಳಿಸ್ಬೇಕು. ಆಮೇಲೆ ಎಷ್ಟು ಉತ್ತರ ಬರ್ತದೆ ಇದ್ರದ್ದು ಹಂಗಾದ್ರೆ ಹಚ್ಚಿಬಿಡ್ರಿ. ಆನ್ಸರ್ = 14 ಅಂತ ಹಚ್ಚೇ ಬಿಡ್ರಿ, ಯಾಕೆ ಸುಮ್ಮನೆ. ಇದು ನೋಡಿ, ಇದು 1 ಅಂತ ತಿಳ್ಕೊಂಡ್ರೆ 4 ಬಂತು. ಇದು 5 1 5, 5 2 10 ಆಯ್ತು ನೋಡ್ರಿ, ಆಗ್ತದಿಲ್ಲ ನೋಡ್ರಿ. ಇದು 4 × 1, ಇದು 2 × 5, ಇದನ್ನು ಕೂಡಿಸಿ ಬರೆದ್ರೆ ಎಷ್ಟಾಗ್ತದೆ ನೋಡ್ರಿ. 5 2 10, 4 1 4 = 14 ನೋಡ್ರಿ. ನಾ ಇಲ್ಲಿ ಬರ್ದನು ಆನ್ಸರ್ = 14 ನೋಡ್ರಿ. ಹಿಂಗೂ ಬರಿಬೋದು. ಪೂರ್ತಿ ಹಿಂಗೆ ಬಿಡಿಸ್ಬಿಡ್ರಿ, ನಾವು ಬಿಡಿಸಿದಂಗೆ ಇರ್ತದೆ ಗಣಿತ, ಅದೇನು ಸಂಬಂಧ. ಪದ್ಧತಿ ಪ್ರಕಾರ ಬಿಡಿಸ್ಬಿಡ್ರಿ ನೋಡಿ. ಇದರ ಮೂಲ ಅಂಕೆ ಎಷ್ಟು ಬರ್ತದನ್ನು ತೋರಿಸಿದ್ನ ನೋಡಿ. 5 5 ಇದರ ಉತ್ತರ ಎಷ್ಟು ಬರ್ತದ ಅನ್ನೋದು ಇದೊಂದು ಆತ. ಆಮೇಲೆ ಇದನ್ನು ನೀವು ಇಷ್ಟಿಗೆ ಹಚ್ಕೊಂಡ್ರಿ. ಈಗ ನೋಡಿ, 0 5ರ ಘಾತ 0 ಅಂದರೆ ಎಷ್ಟು ತಿಳ್ಕೊತೀರಿ, 1 ಪ್ಲಸ್ 2 × 5 1 5, 5 1 5. ಈಗ ನೋಡಿ,
1 ಗುಂಡ್ಲೆ 5 5 25 ಈಕ್ವಲ್ ಟು 25 1 25 ಪ್ಲಸ್ 5 2 10 0 ಅಂದ್ರೆ 0. ಎಷ್ಟು ಆಗ್ತದ ನೋಡ್ರಿ ಇದು? 25 1 10 35. 25 1 10 35. ಇದ್ರ ಉತ್ತರ ಎಷ್ಟು? 35 ಬರ್ತದೆ. 35 ಪಂಚಮಾನ 5 ಮುಂದೆ ನಿಮಗೆ ಬಿಡಿಸ ಬರ್ತದ. ಅದು ಪಂಚಮಾನ ಪದ್ಧತಿಯಲ್ಲಿ ಬರೆಯಿರಿ, ಘಾತ ರೂಪದಲ್ಲಿ ಬರೆಯಿರಿ ಅಂದ್ರೆ ಹಿಂಗೆ ಬರ್ತದೆ. ಮಾಡ್ರಿ ಅವು ಮುಂದಿನ ಮಾದರಿಗಳನ್ನು ತಿಳ್ಕೊಂಡು ಮಾಡ್ರಿ. ಮಾಡೋದಾತಂದ್ರೆ ವಿಡಿಯೋ ಆನ್ ಮಾಡ್ರಿ, ನಾ ತಿಳಿಸ್ತೇನೆ ನೋಡಿ. 200 ಪಂಚಮಾನ 5 ಅಂದ್ರೆ ಘಾತ ಸಂಖ್ಯೆ ಹೆಂಗೆ ಬರಿಬೇಕಂದ್ರೆ ನೋಡಿ. 0 5ರ ಘಾತ 10ರ ಘಾತ 0 ಬರೀರಿ, 5ರ ಘಾತ 0 ಬರೀರಿ. 0 5ರ ಘಾತ 1 ಪ್ಲಸ್ 2 5ರ ಘಾತ 2. 5 5 25 2 50 ಪ್ಲಸ್ 5 1 5 0 0. 5 1 1 ಗುಂಡ್ಲೆ 5. ಅದನ್ನು ತಿಳ್ಕೊಬೇಕು ನೀವು. ಎಲ್ಲ ಪ್ರಾಕ್ಟಿಕಲರ್ ತಿಳಿಸ್ತದೆ ನಿಮಗೆ. ಸ್ಟೆಪ್ಪನ್ನು ಒಂದು ತಪ್ಪಬಾರ್ದು ಇರಲಿ. ಯಾಕಂತಂದ್ರೆ ಆ ಶಾಣ್ಯರ ಕೆಲಸದು ಈಗ ನೋಡಿ ಬರೋಬರಿ. 0 ಗುಂಡ್ಲೆ 1 10ರ ಘಾತ 1 ಅಂದ್ರೆ ಏನು ತಿಳ್ಕೊತಾರೆ ನೋಡಿ. ಪ್ಲಸ್ 0 ಗುಂಡ್ಲೆ 5 5 1 5. 2 ಗುಂಡ್ಲೆ 5 5 25. 5 5 25. 1ಕ್ಕೆ 0 ಗುಣಾಕಾರ ಮಾಡಿದ್ರೆ 0. 5ಕ್ಕೆ 0 ಗುಣಾಕಾರ ಮಾಡಿದ್ರೆ 0. 25 2 50. 50 0 0 ಈಕ್ವಲ್ ಟು 50 ನೋಡಿ. ಇವು ಪಂಚಮಾನ ಪದ್ಧತಿ ಲೆಕ್ಕಗಳನ್ನು ಸರಿಯಾಗಿ ತಿಳ್ಕೊಬೇಕು. ಇದು ಭಾಳ ಇಂಪಾರ್ಟೆಂಟ್. ನಾಳೆ ನಿಮ್ಗೆ ಪೊಲೀಸ್ PSI ಅದಕ್ಕೆ ಸಹಿತ ಇವನ್ನ ಹಾಕ್ಯಾರ ನೋಡಿ. ಈಗ ಎಲ್ಲ ಗಣಿತಗಳು IAS ಪರೀಕ್ಷೆಗೆ ಬೀಳಿಕತ್ತಾವ ಗಣಿತಗಳು ನೋಡ್ರಿ. ಯಾಕಂದ್ರೆ ಇಂಥವೆಲ್ಲ ನಾಲೆಜ್ ಇರ್ಬೇಕು ನಿಮ್ಗೆ. ಸುಮ್ಮ ಇಂಥದ್ದು ನಾ ಕಲ್ತಿದ್ದೆ ಸರ್ ಶಾಲ್ಯಾಗ ಪಟ್ನ ನೆನಪಾಗ್ತಿರ್ತದೆ. ಒಳಗೊಂದು ಹುಡುಗರು ಭಾಷಾಣೆ ಇರ್ತಾವ ನೋಡ್ರಿ. ಇದನ್ನ ಹೆಂಗೆ ಬಿಡಿಸೋದು ನೋಡ್ರಿ. ಅದ್ರ ಮೂಲ ಅಂಕಿ ಎಷ್ಟು ಬರ್ತದೆ ನೋಡ್ರಿ. 5ರಲ್ಲಿ 5 ಬಾಗ್ಸೋತ್ ಹೋಗ್ಬಿಟ್ರಿ ಅಂದ್ರೆ ಮಾಡಿ ನಿಮ್ಗೆ ಇದೇ ಉತ್ತರ ಬರ್ತಾವ. ಇದೊಂದು ರೂಢಿ ಮಾಡ್ರಿ. ಅವು ಬರ್ತಾವ ಇವು ಬರ್ತಾವ. ಏನು 432 ಪಂಚಮಾನ ಈಕ್ವಲ್ ಟು 2 ಗುಂಡ್ಲೆ 5ರ ಘಾತ 0 ಪ್ಲಸ್ 3 5ರ ಘಾತ 1 ಪ್ಲಸ್ 4 5ರ ಘಾತ 2. 3 ಅಂಕೆ ಅದು. ಈಗ ನೋಡಿ 2 ಗುಂಡ್ಲೆ 1 ಪ್ಲಸ್ 3 ಗುಂಡ್ಲೆ 5. 5 1 5. 5 5 25. 4 ಗುಂಡ್ಲೆ 25 ಈಕ್ವಲ್ ಟು 2 1 2. 5 3 15. 25 4 100. 115 1 2 117. ಇದ್ರ ಉತ್ತರ ನೋಡಿ. ಇವತ್ತನ್ನೆಲ್ಲ ರಿವಿಷನ್ ಮಾಡಬೇಕು ಅಂದ್ರೆ ನಿಮ್ಮ ಗಣಿತಗಳು ಎಲ್ಲ ದೊಡ್ಡ ಹೈ ಲೆವೆಲ್ ಕ್ಲಾಸಿಗೆ ಇವೆಲ್ಲ ನಿಮಗೆ ಭಾಳ ಹೆಲ್ಪ್ ಆಗ್ತದೆ. ನೀವು ಮುಂದಿನ ತಿಳ್ಕೊಡ್ರಿ. ಸಣ್ಣ ಸಣ್ಣ ವಿಷಯದ ಗಣಿತಗಳು ಬರ್ತಾವೆ. ಒಂದು ಸುಮ್ಮ ಸ್ಯಾಂಪಲ್ ಹಾಕೋತ ಹೋಗ್ಕೊಂಡು ಇವೆಲ್ಲ ಮೇನ್. ಆಮೇಲೆ ದ್ವಿಮಾನ ಪದ್ಧತಿ ಬಂದಾಗ ಆ ಮಾದರಿ ನಿಮಗೆ ನಾ ತಿಳಿಸ್ನತಿ. ಪಂಚಮಾನ ಪದ್ಧತಿ ಅದ. ಇದು 14ನೇ ವಿಡಿಯೋ. ಇವೆಲ್ಲ ನಿಮಗೆ ಗಣಿತಗಳು ಗುರ್ತಿರ್ಬೇಕು. ಭಾಳ ಇಂಪಾರ್ಟೆಂಟ್ ಇವು. ಮೊದಲು ಬೀಳುತ್ತಿದ್ದು ಸೈನಿಕ್ ಸ್ಕೂಲ್ನೊಳಗೆ ದ್ವಿಮಾನ ಪದ್ಧತಿಯ ಅಂಕೆಗಳು ಉಪಯೋಗಿಸುವ ಅಂಕೆಗಳು ಎಷ್ಟು ಅಂತ ಬರ್ತಿರ್ತಾವಾಗ. ಅದನ್ನ ಆಮೇಲೆ ಇವೆಲ್ಲ ಏನು ಸೈನಿಕ್ ಸ್ಕೂಲ ನವೋದಯ ಕಿತ್ತೂರ್ಕಂತೂ ಭಾಳ ಬೀಳ್ತಾವೆ ಇವು. ಕಿತ್ತೂರು ಚೆನ್ನಮ್ಮದಾಗಂತೂ ಗ್ಯಾರಂಟಿ ಬೀಳ್ತಾವೆ ಇವು. ಕಿತ್ತೂರು ಚೆನ್ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್ದೊಳಗೆ ನೀವು ಇದನ್ನು ಪರ್ಫೆಕ್ಟಾಗಿ ನೀವು ಈ ಅನುಕ್ರ ನಂಬರ್ಗಳನ್ನು ಎಲ್ಲ ಅಭ್ಯಾಸ ಮಾಡಿದ್ರಿ. ಬರೀ ವಿಡಿಯೋ ನೋಡ್ಕೊತ ಕೂಡ್ರಿ ನಿಮ್ಗೆ ಎಷ್ಟೋ ಗಣಿತ ತಿಳಿತಾವ. ಏನು ತಪ್ಪಾಗಿತ್ತಂದ್ರೆ ನೋಡ್ಕೊರಿ. ಅಂಕಿಗಳ ಸರಿಯಾಗಿ ತಪ್ಪು ಮಾಡ್ಕೊಳ್ಳೋದು. ಈಗ 5,000 ಅದನ್ನು ಒಂದೇ ಒಂದು ಹಿಂದಿನ ವಿಡಿಯೋದಾಗ ಒಂದು ಸ್ವಲ್ಪ ಕನ್ಫರ್ಮೇಷನ್ ಮಾಡ್ತೀನಿ. ಆಮೇಲೆ ಹಂಗೇನ್ರಿ ಇದ್ರೆ ವಿಡಿಯೋ ಮತ್ತೆ ಚೇಂಜ್ ಮಾಡಿ ಹಾಕ್ತೀನಿ ಅಂತ. ಚೆಂದಂಗೆ ತಿಳ್ಕೊಂಡು ಫೇರ್ದಾಗ ಬರ್ಕೊಡ್ರಿ.